Good morning, friends. Welcome to JST class. So, in the previous class, we are discussing under the transaction value, right? Under that, we are discussing only two problems, my dears. Two problems ನಾನು in previous class ಅಲ್ಲಿ discuss ಮಾಡಿದೆ. ಸೊ ಅದರಲ್ಲಿ ನಾವು ಆ ಪ್ರಾಬ್ಲಮ್ಸ್ ಮಾಡಬೇಕಂದ್ರೆ ನಮಗೆ ಫಾರ್ಮೆಟ್ ಮೋಸ್ಟ್ ಇಂಪಾರ್ಟೆಂಟ್. ಫಾರ್ಮೆಟ್ ಯಾರು ಗೊತ್ತಿರುತ್ತೋ ಅವರು ಈಸಿಯಾಗಿ ಪ್ರಾಬ್ಲಮ್ಸ್ ನ ಅನಲೈಸ್ ಮಾಡಿ ಸೊಲ್ಯೂಷನ್ ಮಾಡ್ತಾ ಹೋಗ್ಬೋದು. ಬಟ್ ನಿಮಗೆ ಗೊತ್ತಿರಲಿ ಆಡಿಂಗ್ ಐಟಮ್ಸ್ ಯಾವುದು ಅಗೇನ್ ಲೆಸ್ಸಿಂಗ್ ಐಟಮ್ಸ್ ಯಾವುದು ಅಂತ ನಿಮಗೆ ಈಸಿಯಾಗಿ ಗೊತ್ತಿದೆ ಪ್ರಾಬ್ಲಮ್ಸ್ ನ ಮಾಡ್ತೀರಾ ಅಂತ ಹೇಳಿದೆ ಮಾಡಿಯಸ್. ಇದು ನೆನಪಿರ್ಲಿ, ಫಾರ್ಮೆಟ್ ಕಂಪಲ್ಸರಿ ಎಲ್ಲರೂ ತಿಳ್ಕೊಂಡಿರಬೇಕು. ಸೊ ನೋಡಿ ಪ್ರಾಬ್ಲಮ್ ಒಂದ್ಸಲ ಹೇಳ್ತೀನಿ. ಪರ್ಟಿಕ್ಯುಲರ್ಸ್ ಅಮೌಂಟ್ ಬಂದಿರುತ್ತೆ. ದ ಫಸ್ಟ್ ಒನ್ ಇಸ್ ಸೆಲ್ಲಿಂಗ್ ಪ್ರೈಸ್ ಅಂಡ್ ಸೆಕೆಂಡ್ ಥಿಂಗ್ ಆಡ್ ಇನ್ಕ್ಲೂಸಿಂಗ್ ಐಟಮ್ಸ್. ಯಾವೆಲ್ಲ ಇನ್ಕ್ಲೂಸಿಂಗ್ ಐಟಮ್ಸ್ ಅಂದ್ರೆ ಇಲ್ಲಿ, so the first thing, free delivery inspection charges, publicity expenses, packing cost, material purchase, design and development charges, advertisement expenses, servicing expenses, selling expenses, freight charges, installation and erection expenses, insurance cost, transportation charges, taxes, duties, cess, if any charges there ಅದು ಕೂಡ ನಾವು ಆಡ್ ಮಾಡ್ತೀರಾ. ಅಗೇನ್ ಲೋಡಿಂಗ್ ಅಂಡ್ ಹ್ಯಾಂಡ್ಲಿಂಗ್ ಚಾರ್ಜಸ್, ವಾರಂಟಿ ಎಕ್ಸ್ಪೆನ್ಸಸ್ ಇಷ್ಟನ್ನು ಕೂಡ ಆಡ್ ಮಾಡ್ತೀರಾ. ರಿಮೈನಿಂಗ್ ಏನಾದಿದ್ರೆ ನಾನು ಪ್ರಾಬ್ಲಮ್ಸ್ ಅಲ್ಲಿ ಹೇಳ್ತೀನಿ. ಸೊ ನೆಕ್ಸ್ಟ್ ಎಕ್ಸ್ಕ್ಲೂಸಿಂಗ್ ಐಟಮ್ಸ್ ಬಂದು ಎರಡೇ ಐಡಿಯಾಸ್. ಸೊ ಲೆಸ್ ಮಾಡೋ ಐಟಮ್ಸ್ ಬಂದು ಎರಡೇ ಇದಾವೆ ಇಲ್ಲಿ. ಒಂದು ಕ್ಯಾಶ್ ಆರ್ ಟ್ರೇಡ್ ಡಿಸ್ಕೌಂಟ್, ಅನದರ್ ಥಿಂಗ್ ಕಾಸ್ಟ್ ಆಫ್ ಡ್ಯೂರಬಲ್ ಅಂಡ್ ರಿಟರ್ನಬಲ್ ಪ್ಯಾಕಿಂಗ್ ಎಕ್ಸ್ಪೆನ್ಸಸ್. ಈ ಟೂ ಐಟಮ್ಸ್ ನ ಬಿಟ್ರೆ ಮೋಸ್ಟ್ ಆಫ್ ಆಲ್ ಇನ್ ಯಾವುದು ಯೂಶುವಲಿ ಕೇಳೋದೇ ಇಲ್ಲ. ಸೊ ಇದು ನೆನಪಿಲ್ಲ ನಿಮ್ಗೆ, ಎರಡು ಬರ್ತವೆ, ಒಂದು ಕ್ಯಾಶ್ ಆರ್ ಟ್ರೇಡ್ ಡಿಸ್ಕೌಂಟ್, ನೆಕ್ಸ್ಟ್ ಒನ್ ಇಸ್ ಕಾಸ್ಟ್ ಆಫ್ ಡ್ಯೂರಬಲ್ ಅಂಡ್ ರಿಟರ್ನಬಲ್ ಪ್ಯಾಕಿಂಗ್ ಎಕ್ಸ್ಪೆನ್ಸಸ್ ಅಂತ ಈ ಎರಡು ಐಟಮ್ಸ್ ನ ಬಿಟ್ರೆ ಲೆಸ್ಸಿಂಗ್ ಐಟಮ್ಸ್ ಅಲ್ಲಿ ಯಾವುದು ಬರೋದಿಲ್ಲ. ಅಂದ್ರೆ ನಾವು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಬಿಫೋರ್ ಆಡಿಂಗ್ ದ ಪ್ರಾಫಿಟ್ ಮಾರ್ಜಿನ್ ಸಿಗುತ್ತೆ. ಅದಕ್ಕೆ ನಾವು ಪ್ರಾಫಿಟ್ ಮಾರ್ಜಿನ್ ನ ಆಡ್ ಮಾಡಿದ್ರೆ, ಪ್ರಾಬ್ಲಮ್ಸ್ ಅಲ್ಲಿ ಕೊಟ್ಟಿದ್ದಾರೆ 10% ಪ್ರಾಫಿಟ್ ಮಾರ್ಜಿನ್, 15% ಪ್ರಾಫಿಟ್ ಮಾರ್ಜಿನ್, ಈ ತರ ಕೊಟ್ಟಿದ್ರೆ ನಾವು ಅದನ್ನ ಆಡ್ ಮಾಡ್ತೀವಿ. ದ ಫೈನಲಿ ವಿ ವಿಲ್ ಗೆಟ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಸಿಗುತ್ತೆ. ಈ ತರ ನಮಗೆ 6 ಮಾರ್ಕ್ಸ್ ಕ್ವಶನ್ಸ್ ರೈಸ್ ಆಗುತ್ತೆ, ಜೊತೆಗೆ 14 ಮಾರ್ಕ್ಸ್ ಕ್ವಶನ್ಸ್ ರೈಸ್ ಆಗುತ್ತೆ. ಸೊ ಇನ್ ದ ಪ್ರೀವಿಯಸ್ ಕ್ಲಾಸ್ ನಾನು ಪ್ರಾಬ್ಲಮ್ ನಂಬರ್ 1 ಪ್ರಾಬ್ಲಮ್ ನಂಬರ್ 2 ಎರಡನ್ನೂ ಡಿಸ್ಕಸ್ ಮಾಡಿದ್ದೆ ಅಲ್ವಾ? ಸೇ ಸರ್ ನೋ? Yes, ma'am. Yes. So today's class I'll be start problem number 3 ಮಾಡಿ. ಸೊ ನೋಡಿ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಬಟ್ ಆದ್ರೂ ಕೂಡ ತುಂಬಾ ಈಸಿ ಆಗಿರುತ್ತೆ. ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನ ಕರೆಕ್ಟ್ ಆಗಿ ಓದ್ಕೋಬೇಕು. ಸಿ ಹಿಯರ್ ಮಿಸ್ಟರ್ ರಘು ಕಂಪನಿ ಲಿಮಿಟೆಡ್ ಮ್ಯಾನುಫ್ಯಾಕ್ಚರರ್ಸ್ 5000 units of its product A and sold to wholesalers at 12 per unit ಅಂತ ಕೊಟ್ಟಿದ್ದಾರೆ. ಏನು ಮಿಸ್ಟರ್ ರಘು ಒಂದು ಕಂಪನಿ ಲಿಮಿಟೆಡ್ ಇದೆ, ಅವನು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾನೆ 5000 ಯೂನಿಟ್ಸ್ ನ. ಸೊ ಪ್ರಾಡಕ್ಟ್ ಎ ಅದು ಯಾರಿಗೆ ಸೇಲ್ ಮಾಡ್ತಿದ್ದಾನೆ? ಸೊ ಹೋಲ್ಸೇಲರ್ಗೆ. ಅದರ ವ್ಯಾಲ್ಯೂ ಬಂದು 12 per unit. 5000 units into 12 per unit ಬಂದು ದ ಫಸ್ಟ್ ಕೇಸ್ ಪ್ರಾಡಕ್ಟ್ ಎದು. ಅಂಡ್ ಅಗೇನ್ ಅವನು ಹೇಳಿದ್ದಾನೆ ಆಲ್ಸೋ ಹಿ ಮ್ಯಾನುಫ್ಯಾಕ್ಚರರ್ 2000 units of product B and sold to dealer at 10 per unit ಅಂತ ಹೇಳಿದ್ದಾರೆ. ಅಂದ್ರೆ ಅರ್ಥ ಏನು? ಮ್ಯಾನುಫ್ಯಾಕ್ಚರರ್ಸ್ ಪ್ರಾಡಕ್ಟ್ ಎ ಮತ್ತೆ ಪ್ರಾಡಕ್ಟ್ ಬಿ ನ ಎರಡನ್ನೂ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದಾನೆ, ಬಟ್ ಅದರ ಒಂದು ನಂಬರ್ ಆಫ್ ಯೂನಿಟ್ಸ್ ಮತ್ತೆ ಪರ್ ಯೂನಿಟ್ ಅದು ಚೇಂಜ್ ಆಗಿದೆ ಅಷ್ಟೇ. ಫಸ್ಟ್ ಪ್ಯಾರಾದಲ್ಲಿ ಮಾಡಿ. In the second paragraph, see 10% trade discount was allowed to the wholesaler as per normal practice ಅಂತ ಹೇಳ್ತಿದ್ದಾರೆ. ಅಂದ್ರೆ ಏನು? 10% ಟ್ರೇಡ್ ಡಿಸ್ಕೌಂಟ್ ಕೊಟ್ಟಿದಾರಂತೆ. ಅಂದ್ರೆ ಏನು? ನಮ್ಗೆ ಎಷ್ಟು ಬಂದಿರುತ್ತೋ ಮೇಲೆ, ಸೊ ಓವರ್ ಆಲ್ ಅದ್ರ ಮೇಲೆ 10% ಟ್ರೇಡ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಅದೇ ಸೇಲ್ಸ್ ಮೇಲೆ 10% ಟ್ರೇಡ್ ಡಿಸ್ಕೌಂಟ್ ನ ತಗೋತೀರಾ. On the next line, cost of packing and freight charges. ಏನು? ಕಾಸ್ಟ್ ಆಫ್ ಪ್ಯಾಕಿಂಗ್ ಅಂಡ್ ಫ್ರೈಟ್ rupees 10,000 ಚಾರ್ಜ್ ಸಪರೇಟ್ಲಿ. ಅಂದ್ರೆ ಏನು? ಸಪರೇಟ್ ಆಗಿ ಚಾರ್ಜ್ ಮಾಡ್ತಿದ್ದಾರೆ. ಸೊ ಕಾಸ್ಟ್ ಆಫ್ ಪ್ಯಾಕಿಂಗ್ ಮತ್ತೆ ಫ್ರೈಟ್ ನ ನಾವು ಆಡ್ ಮಾಡ್ಬೇಕಾಗುತ್ತೆ. ನಮ್ಮ ಒಂದು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಫಾರ್ಮೆಟ್ ನೋಡ್ತಾ ಹೋದ್ರೆ ಅದರಲ್ಲಿ ಕಾಸ್ಟ್ ಆಫ್ ಪ್ಯಾಕಿಂಗ್ ಮತ್ತೆ ಫ್ರೈಟ್ ಚಾರ್ಜಸ್ ನಾವು ಆಡ್ ಮಾಡಿದೀವಿ. ಅದಕ್ಕಾಗಿ 10,000 rupees ನ ಆಡ್ ಮಾಡ್ತೀರಾ. ಅಂದ ನಾವು ದ ನೆಕ್ಸ್ಟ್ ಲೈನ್, what is the amount of GST payable if the rate of IGST is 28%? ಅಂದ್ರೆ ಏನು? GST payable ಎಷ್ಟು ಪೇ ಮಾಡ್ತಾರೆ? ರೇಟ್ ಆಫ್ IGST ಟ್ಯಾಕ್ಸ್ ಇದ್ರೆ 28% ಇದ್ರೆ, IGST ಕೊಟ್ಟಿದ್ದಾರೆ ಅಂದ್ರೆ ಏನಾಗುತ್ತೆ ಇಲ್ಲಿ? ನಾವ್ ಇದನ್ನ ಅಸ್ಯೂಮ್ ಮಾಡ್ಕೋಬೇಕು, ದಿಸ್ ಟ್ರಾನ್ಸಾಕ್ಷನ್ ವಿಲ್ ಬಿ ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ ಅಂತ. ಯಾಕಪ್ಪ ಅಂದ್ರೆ ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ ಅಲ್ಲಿ ಮಾತ್ರ ನಾವು IGST ನ ಪೇ ಮಾಡೋದು ಮಾಡಿ ಸ್ಟೂಡೆಂಟ್ಸ್. ಇಂಟರ್ ಸ್ಟೇಟ್ಸ್ ಅಲ್ಲಿ ಮಾತ್ರ IGST, ಇಂಟ್ರಾ ಅಂದ್ರೆ CGST ಮತ್ತೆ SGST ಎರಡನ್ನೂ ಪೇ ಮಾಡ್ತಿದ್ವಿ. IGST ಕೊಟ್ಟಿರೋದಕ್ಕೆ we have to assume this transaction will be interstate transaction ಅಂತ ನಾವು ಅಸ್ಯೂಮ್ ಮಾಡ್ತೀವಿ. And next, assume the supply as intrastate supply. Assume the supply as intrastate supply. ಸೊ ನೋಡಿ ಇಂಟ್ರಾಸ್ಟೇಟ್ ಸಪ್ಲೈ ಅಂತ ನಾವು ಅಸ್ಯೂಮ್ ಮಾಡ್ಕೊಳ್ಳಿ ಅಂತ ಅವರೇ ಹೇಳಿದ್ದಾರೆ. ಸೊ ಅಸ್ಯೂಮ್ ದ ಇಂಟ್ರಾಸ್ಟೇಟ್ ಸಪ್ಲೈ ಅಂಡರ್ಲೈನ್ ಮಾಡಿ.
ಇದನ್ನ ಅವರೇ ಕೊಟ್ಟಿದ್ದಾರೆ. ಸೊ ನೋ ಇಶ್ಯೂ. ಇಫ್ ಸಪೋಸ್ ಅವ್ರು ಕೊಡದೆ ಹೋಗಿದ್ರೆ ನಾವು ಏನಂತ ಅಸ್ಯೂಮ್ ಮಾಡ್ತೀವಿ, ದಿಸ್ ಟ್ರಾನ್ಸಾಕ್ಷನ್ ವಿಲ್ ಬಿ ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ ಅಂತ ಮೆನ್ಷನ್ ಮಾಡ್ತೀವಿ. ಬಟ್ ಪ್ರಾಬ್ಲಮ್ ಅಲ್ಲಿ ಅವರೇ ಕೊಟ್ಟಿರೋದ್ರಿಂದ ನಾವು ಈ ಒಂದನ್ನ ಇಂಟ್ರಾ ಸ್ಟೇಟ್ ಸಪ್ಲೈ ಅಂತ ನಾವು ಅಸ್ಯೂಮ್ ಮಾಡ್ಕೊತಾ ಇದ್ದೀವಿ. ಸಿ ಸೊಲ್ಯೂಷನ್ ತಗೋತೀವಿ. ಹೆಡಿಂಗ್ ಸೊಲ್ಯೂಷನ್. ಹಿಯರ್ ಹೆಡಿಂಗ್ ಕಂಪ್ಯೂಟೇಷನ್ ಆಫ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂಡ್ GST ಪೇಯಬಲ್. ಏನ್ ಹೆಡಿಂಗ್ ತಗೋತೀವಿ ಆಸ್ ಯೂಶುವಲ್, computation of transaction value and GST payable. Under that two columns are there. One is particulars, another one is rupees. The first thing ನೋಡಿ, ಪ್ರಾಬ್ಲಮ್ ಅಲ್ಲಿ ಎಷ್ಟು ಸೇಲ್ಸ್ ಆಗಿದೆ. ಸೇಲ್ಸ್ ಅಂದ್ರೆ ಏನು, ನಾರ್ಮಲ್ ಆಗಿ ನಾನು ಬಿಫೋರ್ ಪ್ರಾಬ್ಲಮ್ಸ್ ಅಲ್ಲಿ ಹೇಳಿದ್ದೆ ಸೆಲ್ಲಿಂಗ್ ಪ್ರೈಸ್ ತಗೋತಾ ಇದೆ ಮಾಡಿ ಸ್ಟೂಡೆಂಟ್ಸ್. ಬಟ್ ಇಲ್ಲಿ ಏನ್ ಹೇಳಿದ್ದಾರೆ, ಪ್ರಾಡಕ್ಟ್ ಎ ಒಂದಿದೆ, ಪ್ರಾಡಕ್ಟ್ ಬಿ ಒಂದಿದೆ. ಅದಕ್ಕಾಗಿ ನಾನು 2 ಕಾಲಮ್ ತಗೊಂಡಿದ್ದೀನಿ ಅಷ್ಟೇ. ನೋಡಿ, ಸೇಲ್ ಆಫ್ ಪ್ರಾಡಕ್ಟ್ ಎ ಅಂತ ತಗೋತೀನಿ, ಇಲ್ಲಿ ಬಿ. ಸೇಲ್ ಆಫ್ ಪ್ರಾಡಕ್ಟ್ ಎ ಬಂದು 5000 ನಂಬರ್ ಆಫ್ ಯೂನಿಟ್ಸ್ ಬಂದು 5000 ಇದೆ. ಅದರ ಒಂದು ಪರ್ ಯೂನಿಟ್ ವ್ಯಾಲ್ಯೂ ಬಂದು 12 ಇದೆ. ಸೊ ಎಷ್ಟು, 5000 into 12 we will get 6 lakh or 60,000 my dear. ಕ್ಯಾಲ್ಕುಲೇಟ್ ಮಾಡಿ. 60,000 ನೋ? Yes ma'am. Yes, 60,000 ಕರೆಕ್ಟ್ ವ್ಯಾಲ್ಯೂ ಇದೆ. And then now the next 60,000 is for thank you. And next ಸೇಲ್ ಆಫ್ ಪ್ರಾಡಕ್ಟ್ ಬಿ. ನೋಡಿ, ಸೇಲ್ ಆಫ್ ಪ್ರಾಡಕ್ಟ್ ಬಿ ಬಂದು 2010. ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ ನಂಬರ್ ಆಫ್ ಯೂನಿಟ್ಸ್ ಬಂದು 2000 ಇದೆ. ಅದರ ಪರ್ ಯೂನಿಟ್ ಬಂದು 10 rupees 10 ಇದೆ. ದ ವ್ಯಾಲ್ಯೂ ಇಸ್ 20,000. 20,000. ಎಸ್, ಥ್ಯಾಂಕ್ ಯು ಫಾರ್ ಇದನ್ನ ಎಷ್ಟು ಕರೆಕ್ಟ್ ಇದೆ ಆನ್ಸರ್. ಸೊ ಈ ತರ ವ್ಯಾಲ್ಯೂ ತಗೋತಾರೆ. ನಾವು ಆಡಿಂಗ್ ಐಟಮ್ಸ್ ಏನಿದೆ ಪ್ರಾಬ್ಲಮ್ ಅಲ್ಲಿ ಆಡಿಂಗ್ ಐಟಮ್ಸ್ ಇದೆಯಾ ಇಲ್ವಾ ಅಂತ ನಾವು ಫಸ್ಟ್ ನೋಡ್ಕೋಬೇಕಾಗುತ್ತೆ, ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೊ ಎಷ್ಟಿದೆ ನೋಡಿ, ಪ್ರಾಬ್ಲಮ್ ಅಲ್ಲಿ ಕಾಸ್ಟ್ ಆಫ್ ಪ್ಯಾಕಿಂಗ್ ಅಂಡ್ ಫ್ರೈಟ್ ಚಾರ್ಜಸ್ ಇದೆ ಮಾಡಿ ಸ್ಟೂಡೆಂಟ್ಸ್. ಅದಕ್ಕಾಗಿ ಇದನ್ನ ಆಡ್ ಮಾಡ್ತಿದ್ದೀನಿ. ಸೊ ಇದು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಫಾರ್ಮೆಟ್ ಅಲ್ಲಿ ಇದೆ, ಬೇಕಿದ್ರೆ ಹೋಗಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಕಾಸ್ಟ್ ಆಫ್ ಪ್ಯಾಕಿಂಗ್ ಅಂಡ್ ಫ್ರೈಟ್ ಚಾರ್ಜಸ್ ನ ಆಡ್ ಮಾಡಿ 10,000 ಬರುತ್ತೆ. So now 10,000 we will get finally transaction value is 81,000 ಮಾಡಿ. 90,000 ಬರುತ್ತೆ ನೋಡಿ ಮ್ಯಾಮ್. ಎಷ್ಟು ಮಾ? 90,000. Okay. 90,000. Okay, no issue. 90,000 is the transaction value. And now my dear students, so ನೋಡಿ ಇಲ್ಲಿ ಇನ್ನೊಂದು ಕಾಲಮ್ ಬರುತ್ತೆ ಕಂಡ್ರೋ. Wait for a minute. So below, so less trade discount, correct? No problem ಅಲ್ಲಿ ಇದೆ trade discount. Yes ma'am. Yes, ಅದನ್ನ ಬಿಟ್ಟಿದ್ದೀನಿ ಅಷ್ಟೇ ನಾನು. ನೋಡಿ, ಪ್ರಾಬ್ಲಮ್ ಅಲ್ಲಿ ಆಡಿಂಗ್ ಅಟೆಂಪ್ಟ್ ಕಂಪ್ಲೀಟ್ ಮಾಡಿದ್ದೀನಿ. ಇನ್ ನೆಕ್ಸ್ಟ್ ಒನ್ ಮೋರ್ ಕೊಟ್ಟಿದ್ದಾರೆ ಮಾಡಿ, 10% ಟ್ರೇಡ್ ಡಿಸ್ಕೌಂಟ್ ವಾಸ್ ಅಲೋಡ್ ಟು ಹೋಲ್ಸೇಲರ್ ಆಸ್ ನಾರ್ಮಲ್ ಪ್ರಾಕ್ಟೀಸ್ ಅಂತ ಕೊಟ್ಟಿದ್ದಾರೆ. ಅಂಡರ್ಲೈನ್ ಮಾಡಬೇಕು. ಸೊ ನಾನು ಹೇಳಿದ್ದೆ ಟ್ರೇಡ್ ಡಿಸ್ಕೌಂಟ್ ಆರ್ ಕ್ಯಾಶ್ ಡಿಸ್ಕೌಂಟ್ ಅನ್ನು ಲೆಸ್ ಮಾಡ್ತೀನಿ ಅಂತ. ದಟ್ ಈಸ್, ಸೊ ಟೋಟಲ್ ತಗೊಳ್ಳಿ 60 + 20 10 90,000 ಬರುತ್ತೆ. ಸೊ ಟ್ರೇಡ್ ಡಿಸ್ಕೌಂಟ್ 90,000 into 10%. ಎಷ್ಟು ಬರುತ್ತೆ? 9,000 ಬರುತ್ತೆ. ಲೆಸ್ ಮಾಡಬೇಕಾಗುತ್ತೆ. ಲೆಸ್ ಮಾಡಿ ಈಗ ಎಷ್ಟು ಬರುತ್ತೆ ಆನ್ಸರ್? ಓವರ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ 81,000 ಟ್ರಾನ್ಸಾಕ್ಷನ್. 81,000. ಎಸ್, ನೋಡಿ ಪ್ರಾಬ್ಲಮ್ ಅಲ್ಲಿ ಅದನ್ನ ಬಿಟ್ಟಿದ್ದೆ ನಾನು. ಏನು ಪ್ರಾಬ್ಲಮ್ ಅಲ್ಲಿ ಆಡಿಂಗ್ ಐಟಮ್ಸ್ ಬಂದು ಕಾಸ್ಟ್ ಆಫ್ ಪ್ಯಾಕಿಂಗ್ ಅಂಡ್ ಫ್ರೈಟ್ ಚಾರ್ಜಸ್ ಇದೆ, ಜೊತೆಗೆ ಟ್ರೇಡ್ ಡಿಸ್ಕೌಂಟ್ ಕೂಡ ಕೊಟ್ಟಿದ್ದಾರೆ. ಇಫ್ ಸಪೋಸ್ ಅದು ಕೊಡದೆ ಹೋಗಿದ್ರೆ ನಾವು ಅದನ್ನೇ ಕನ್ಸಿಡರ್ ಮಾಡ್ತಿದ್ವಿ. ಬಟ್ ಪ್ರಾಬ್ಲಮ್ ಅಲ್ಲಿ ಟ್ರೇಡ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಮಾಡಿ, ಅದಕ್ಕಾಗಿ ನಾನು ಲೆಸ್ ಟ್ರೇಡ್ ಡಿಸ್ಕೌಂಟ್. ಸೊ 90,000 into 10%. ಅವರು ಏನ್ ಮಾಡ್ಬೇಕು, ಸೇಲ್ಸ್ ಮೇಲೆ ತಗೋಬೇಕಾಗುತ್ತೆ. ಪ್ರಾಬ್ಲಮ್ ಅಲ್ಲೇ ಹೇಳಿದ್ದಾರೆ 10% ಟ್ರೇಡ್ ಡಿಸ್ಕೌಂಟ್ ವಾಸ್ ಅಲೋಡ್ ಅಂದ್ರೆ ಓವರ್ ಆಲ್ ಸೇಲ್ಸ್ ಮೇಲೆ ತಗೋತೀರಾ. ಇಫ್ ಸಪೋಸ್ ಏನಾದ್ರೂ ಅವರು ಸೇಲ್ಸ್ ಮೇಲೆ ಕೊಡದೆ ಅಮೌಂಟ್ ಕೊಟ್ಟಿದ್ರೆ ನೀವು ಅಮೌಂಟ್ ನ ತಗೋತಾ ಇದ್ರಿ. ಅಮೌಂಟ್ ನಲ್ಲಿ ಮೆನ್ಷನ್ ಮಾಡಿಲ್ಲ, ಅವರು 10% ಟ್ರೇಡ್ ಡಿಸ್ಕೌಂಟ್ ಅಲೋಡ್ ಮಾಡಿದಾರ. ಅರ್ಥ ಏನು, ಸೇಲ್ಸ್ ಮೇಲೆ ಅವರು ಕೊಟ್ಟಿದ್ದಾರೆ ಅಂತ ಅರ್ಥ. ಸೊ 90,000 ಮೇಲೆ ನಾನು 10% ಮಾಡ್ಕೊಂಡ್ರೆ 9,000 ಬರುತ್ತೆ. ದ ಫೈನಲಿ ವಿ ವಿಲ್ ಗೆಟ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಇಸ್ 81,000. ಅಂಡ್ ನಾವು GST ಪೇಬಲ್ ಮಾಡಬೇಕಾಗುತ್ತೆ. ಅವರೇ ಹೇಳಿದ್ದಾರೆ ಮಾಡಿ ಸ್ಟೂಡೆಂಟ್ಸ್, ಇಲ್ಲಿ ಅಸ್ಯೂಮ್ ದ ಸಪ್ಲೈ ಆಸ್ ಇಂಟ್ರಾ ಸ್ಟೇಟ್ ಸಪ್ಲೈ ಅಂತ ನಾವು ಅಸ್ಯೂಮ್ ಮಾಡ್ಕೊಂಡಿದ್ದಾರಂತೆ. ಪ್ರಾಬ್ಲಮ್ ಅಲ್ಲೇ ಕೊಟ್ಟಿದ್ದಾರೆ. ದಿಸ್ ಇಸ್ ಅ ಕ್ವಶ್ಚನ್. ಅದಕ್ಕಾಗಿ ನಾನು ಇಂಟ್ರಾ ಅಂತ ಬಂದಾಗ ವಿ ಆರ್ ಪೇಯಿಂಗ್ 2 taxes. ಇಂಟ್ರಾ ಅಂದ್ರೆ ವಿತ್ ಇನ್ ಸ್ಟೇಟ್ ಅಲ್ಲಿ ಆಗುವಂತದ್ದು. SGST ಬಂದು 50%, CGST 50%. ಇಲ್ಲಿ ಕೊಟ್ಟಿರೋ ಬಂದು IGST ಟ್ಯಾಕ್ಸ್ ಬಂದು 28% ಇದೆ. 28% ಡಿವೈಡ್ ಮಾಡಿದ್ರೆ ನಮಗೆ 14%. SGST 14%, CGST ನೋಡಿ 81,000 into 14 11,340.
81,014, 11,340 tax. Dinesh 81,000, 11,340 correct pa? Bindushree correct ma? So he get total GST payable 22,680. 22,680. This is the total GST payable 22,680. ಪ್ರಾಬ್ಲಮ್ ಅಲ್ಲಿ ಏನೇ ಕೊಟ್ಟಿದ್ರು ಕೂಡ ನಾವು ಕರೆಕ್ಟ್ ಆಗಿ ಪ್ರಾಬ್ಲಮ್ ನ ಓದಿದ್ರೆ ಯಾವುದು ಆಡಿಂಗ್ ಐಟಮ್ಸ್ ಯಾವುದು ಲೆಸ್ಸಿಂಗ್ ಐಟಮ್ ಜೊತೆಗೆ ಇಂಟ್ರಾಸ್ಟೇಟ್ ಸಪ್ಲೈನ ಅಂತ ನೋಡ್ಕೊಂಡೆ ಪ್ರಾಬ್ಲಮ್ ನ ನಾವು ಈಸಿಯಾಗಿ ಅನಲೈಸ್ ಅರ್ಥ ಮಾಡ್ಕೊಂಡು ಮಾಡ್ತಾ ಹೋಗ್ಬೋದು ಮಾಡಿ. ಸೊ ನೆಕ್ಸ್ಟ್ ದಿನೇಶ್ ಟೋಟಲ್ GST 22,680. ಹೇಸ್ ಪಾ ಕರೆಕ್ಟ್ ಇದೆ, ಥ್ಯಾಂಕ್ ಯು. ಸೊ ಈ ತರ ನಾವು ಈ ಪ್ರಾಬ್ಲಮ್ ಕಂಪ್ಲೀಟ್ ಮಾಡಿದ್ವಿ. ಇನ್ ದ ನೆಕ್ಸ್ಟ್ ಪ್ರಾಬ್ಲಮ್ ಮಾಡಿ ಫೋರ್ತ್ ಪ್ರಾಬ್ಲಮ್ ಕ್ವಶನ್ ಪೇಪರ್ ಪ್ರಾಬ್ಲಮ್ ತಗೊಂಡಿದ್ದೀನಿ ನಾನು. ಲಾಸ್ಟ್ 2017 ಕ್ವಶನ್ ಪೇಪರ್ ಪ್ರಾಬ್ಲಮ್ ತಗೊಂಡಿದ್ದೀನಿ ನೋಡಿ. ಹಿಯರ್ ಕಂಪ್ಯೂಟ್ transaction value of goods for the following information and GST payable by the dealer registered in Karnataka ಅಂತ ಕೊಟ್ಟಿದ್ದಾರೆ ನೋಡಿ. ಪ್ರಾಬ್ಲಮ್ ಅಲ್ಲಿ ಇವಾಗ ಈ ತರ ಪ್ರಾಬ್ಲಮ್ಸ್ ಎಕ್ಸಾಮ್ಸ್ ಅಲ್ಲಿ ಏನ್ ಮಾಡ್ತಾರೆ, ನಮಗೆ ಅಸ್ಯೂಮ್ ಇಂಟ್ರಾ ಅಥವಾ ಅಸ್ಯೂಮ್ ಇಂಟರ್ ಅಂತ ಕೊಡೋದಿಲ್ಲ ಮಾಡಿ. ಬಿಕಾಸ್ ಅವರು ನೇಮ್ಸ್ ನ ಮೆನ್ಷನ್ ಮಾಡ್ತಾರೆ, ಪ್ಲೇಸಸ್ ನ ಮೆನ್ಷನ್ ಮಾಡ್ತಾರೆ. ಪ್ಲೇಸ್ ಕೊಟ್ಟಾಗ ನೀವೇ ಅಸ್ಯೂಮ್ ಮಾಡ್ಕೋಬೇಕು. ಕರ್ನಾಟಕ ಅಂತ ಕೊಟ್ಟಿದ್ದಾರೆ ಅಂದ್ರೇನು, ಇಲ್ಲಿ ಅರ್ಥ ಬಂದು ವಿತ್ ಇನ್ ಕರ್ನಾಟಕ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಇಂಟ್ರಾ ಸ್ಟೇಟ್ ಟ್ರಾನ್ಸಾಕ್ಷನ್ ಆಗುತ್ತೆ. ಕರ್ನಾಟಕ ಡೀಲರ್ ಆಗಿರೋದ್ರಿಂದ ಇದು ಇಂಟ್ರಾ ಸ್ಟೇಟ್ ಟ್ರಾನ್ಸಾಕ್ಷನ್ ಆಗುತ್ತೆ. ಸೊ ಅದಕ್ಕಾಗಿ ನೋಡ್ಕೊಳ್ಳಿ ಪ್ಲೇಸ್ ಯಾವ್ದಿದೆ ಅಂತ. ಇಲ್ಲಿ ಕರ್ನಾಟಕ ಇದೆ ಮಾಡಿ, ಅಂದ್ರೆ ಏನು ಕರ್ನಾಟಕ ಸ್ಟೇಟ್ಸ್ ಬಗ್ಗೆ ಕೊಟ್ಟಿದ್ದಾರೆ ಅಂದ್ರೆ ಏನು ಇಂಟ್ರಾ ಸ್ಟೇಟ್ ಟ್ರಾನ್ಸಾಕ್ಷನ್ ಆಗಿರುತ್ತೆ. ಅಂಡ್ ನಾವು ಏನ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನೋಡಿ, ಈ ಟೇಬಲ್ ಅಲ್ಲಿ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರೆ ಇನ್ಕ್ಲೂಡಿಂಗ್ IGST rupees 2,000, ದ ವ್ಯಾಲ್ಯೂ ಇಸ್ 43,000 ಕೊಟ್ಟಿದ್ದಾರೆ. ಅರ್ಥ ಏನು, ಸೊ ಓವರ್ ಆಲ್ ಸೆಲ್ಲಿಂಗ್ ಪ್ರೈಸ್ ಬಂದು 43,000 ಇದೆ. 43,000 ಅಲ್ಲಿ IGST ಕೂಡ ಪೇ ಮಾಡಿದಾರಂತೆ, ಇನ್ಕ್ಲೂಡಿಂಗ್ ಆಗಿದೆ. ಸೊ ನಾವು ಪ್ರಾಬ್ಲಮ್ ಮಾಡ್ಬೇಕಾದದನ್ನ ಎಕ್ಸ್ಕ್ಲೂಡಿಂಗ್ ಮಾಡ್ಕೋಬೇಕಾಗುತ್ತೆ. ನೋಟ್ ದಿಸ್ ಪಾಯಿಂಟ್, ಇನ್ಕ್ಲೂಡಿಂಗ್ ಕೊಟ್ಟಿದ್ರೆ ನಾವು ಅದನ್ನ ಎಕ್ಸ್ಕ್ಲೂಡಿಂಗ್ ಮಾಡ್ಕೋತೀವಿ. ಅಂದ್ರೆ ಅರ್ಥ ಏನು, 43,000 ಅಲ್ಲಿ 2,000 ಲೆಸ್ ಮಾಡಿದ್ರೆ ನಮಗೆ ಆಕ್ಚುಯಲ್ ಸೆಲ್ಲಿಂಗ್ ಪ್ರೈಸ್ ಸಿಗುತ್ತೆ ಬಿಫೋರ್ GST ಅಮೌಂಟ್. ನೆಕ್ಸ್ಟ್ 41,000. yes, following transaction are not included in the above the price. ಏನು ಕೆಳಗಡೆ ಕೊಟ್ಟಿರುವಂತ ಯಾವ ಮೇಲೆ ಪ್ರೈಸ್ ಅಲ್ಲಿ ಆಡ್ ಆಗಿಲ್ವಂತೆ. ನಾವು ದ ಫಸ್ಟ್ ಥಿಂಗ್ freight charges paid by separately. freight charges paid by supplier charges separately ಅಂದ್ರೆ ಇದನ್ನ ನಾವು ಆಡ್ ಮಾಡ್ತೀವಿ ಮಾಡಿ. ನೋಡಿ freight charges ನಾವು ಆಡ್ ಮಾಡ್ತೀರಾ, ಆಡಿಂಗ್ ತಗೊಳ್ಳಿ. ಅಂಡ್ ನೆಕ್ಸ್ಟ್ ನಾರ್ಮಲ್ ಸೆಕೆಂಡರಿ ಪ್ಯಾಕಿಂಗ್ ಕಾಸ್ಟ್ ಆಡ್ ಮಾಡಬೇಕು. ಕಾಸ್ಟ್ ಆಫ್ ಡ್ಯೂರೇಬಲ್ ಅಂಡ್ ರಿಟರ್ನಬಲ್ ಪ್ಯಾಕಿಂಗ್ ಎಕ್ಸ್ಪೆನ್ಸಸ್ ಅಂತ ಬರ್ತಿದೆ ನೋಡಿ. ಇದೊಂದು ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಬಟ್ ಅಲ್ಲಿ ನೆನಪಿರ್ಲಿ ಕಾಸ್ಟ್ ಆಫ್ ಡ್ಯೂರೇಬಲ್ ಮತ್ತೆ ರಿಟರ್ನಬಲ್ ಪ್ಯಾಕಿಂಗ್ ಎಕ್ಸ್ಪೆನ್ಸಸ್ ಇದು ಲೆಸ್ಸಿಂಗ್ ಐಟಮ್ಸ್ ಮಾಡಿ ಸ್ಟೂಡೆಂಟ್ಸ್. ಇದು ಲೆಸ್ಸಿಂಗ್ ಐಟಮ್ಸ್ ಆಗಿರೋದ್ರಿಂದ ಪ್ರಾಬ್ಲಮ್ ಅಲ್ಲಿ ಆಲ್ರೆಡಿ ಇದನ್ನ ಲೆಸ್ಸೇ ಮಾಡಿದಾರಂತೆ, ಅದಕ್ಕಾಗಿ ನಾವು ಇದನ್ನ ಇಗ್ನೋರ್ ಮಾಡ್ತೀವಿ. ನೆನಪಿರ್ಲಿ ಅಂದ್ರೆ ಏನು, ಯಾವ ಕೂಡ ಮೇಲೆ ಯಾವ ಸೆಲ್ಲಿಂಗ್ ಪ್ರೈಸ್ ಅಲ್ಲಿ ಆಡ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಅರ್ಥ ಏನು, ಇವೆಲ್ಲವೂ ಕೂಡ ಲೆಸ್ ಆಗಿದೆಯಂತೆ. ಅಂದ್ರೆ ಕಾಸ್ಟ್ ಆಫ್ ಡ್ಯೂರೇಬಲ್ ಅಂಡ್ ರಿಟರ್ನಬಲ್ ಪ್ಯಾಕಿಂಗ್ ಎಕ್ಸ್ಪೆನ್ಸಸ್ ಆಲ್ರೆಡಿ ಲೆಸ್ ಆಗಿದೆ. ಸೊ ನಮ್ಮ ಮತ್ತೆ ಇದ್ರೆ ಲೆಸ್ ಮಾಡೋ ನೀಡಿಲ್ಲ, ಅದಕ್ಕಾಗಿ ಇಗ್ನೋರ್ ಮಾಡ್ತೀರಾ. ಪಾಯಿಂಟ್ ಟು ಬಿ ನೋಟೆಡ್, IG ಅಂತ ಪಕ್ಕದಲ್ಲಿ ಹಾಕೊಳ್ಳಿ, ಇಗ್ನೋರಬಲ್ ಐಟಮ್ ಅಂತ. ಅಂಡ್ ನೆಕ್ಸ್ಟ್ ಇನ್ಸೂರೆನ್ಸ್ ಅಂಡ್ ಫ್ರೈಟ್ ಪೇಡ್ ಬೈ ದ ಸಪ್ಲೈಯರ್ ಚಾರ್ಜ್ ಸಪರೇಟ್ಲಿ, ಇದನ್ನ ಹಾಕೊಳ್ಳಿ ಆಡಿಂಗ್ ಐಟಮ್. ಅಂಡ್ ನೆಕ್ಸ್ಟ್ ಇಸ್ ಟ್ರೇಡ್ ಡಿಸ್ಕೌಂಟ್ ನಾರ್ಮಲ್ ಪ್ರಾಕ್ಟೀಸ್, ಅಂದ್ರೆ ಏನು ಮಾಡ್ತೀರಾ ನಾವು ಲೆಸ್ ಮಾಡ್ಬೇಕಾಗುತ್ತೆ ಟ್ರೇಡ್ ಡಿಸ್ಕೌಂಟ್ ನ, ಬಟ್ ಅವರು ಅಮೌಂಟ್ ಕೊಟ್ಟಿದ್ದಾರೆ, ನೋ ಪ್ರಾಬ್ಲಮ್, ಅಮೌಂಟ್ ಡೈರೆಕ್ಟ್ ಆಗಿ ತಗೋತೀರಾ. ಅಂಡ್ ಫೈನಲಿ ರೇಟ್ ಆಫ್ GST 18%. ರೇಟ್ ಆಫ್ GST 18% ಇದೆ. CGST 50%, SGST 50% ತಗೋತೀರಾ ಮಾಡಿ. ಪ್ರಾಬ್ಲಮ್ಸ್ ಹೀಗೆ ಇರುತ್ತೆ, ಸಿಂಪಲ್ ಆಗಿರುತ್ತೆ. ಜಸ್ಟ್ ಪ್ರಾಬ್ಲಮ್ ಅಲ್ಲಿ ನಿಮಗೆ ಯಾವ್ದು ಆಡಿಂಗ್ ಐಟಮ್ಸ್ ಯಾವ್ದು ಲೆಸ್ಸಿಂಗ್ ಐಟಮ್ಸ್ ಅಂತ ಗೊತ್ತಿರ್ಬೇಕಾಗುತ್ತೆ ನೋಡಿ. ಇಷ್ಟು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ನೌ solution heading under that computation of transaction value and GST payable heading. Computation of transaction value and GST payable under the 3 columns are there. One is particulars, another one is rupees. Under that the first thing selling price ಮಾಡಿ ಸ್ಟೂಡೆಂಟ್ಸ್. ಸೆಲ್ಲಿಂಗ್ ಪ್ರೈಸ್ ತಗೋತೀರಾ. ಹಿಯರ್ ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿದ್ರು, ಇನ್ಕ್ಲೂಡಿಂಗ್ GST ಕೊಟ್ಟಿದ್ರು, ನಾವು ಇದನ್ನ ಎಕ್ಸ್ಕ್ಲೂಡಿಂಗ್ GST ಮಾಡ್ಕೋತಿದೀನಿ. 41,000 ಇದು ಹೇಗ್ ಬಂತು ಅಂದ್ರೆ 43,000 ಮೈನಸ್ 2,000 ಬಂದ್ರೆ ಮಾಡ್ಕೊಂಡ್ರೆ ನಮ್ಗೆ 41,000 ಸಿಗುತ್ತೆ. ಅಂದ್ರೆ ಇನ್ಕ್ಲೂಡಿಂಗ್ ಇರೋದನ್ನ ಎಕ್ಸ್ಕ್ಲೂಡಿಂಗ್ ಮಾಡ್ಕೋಬೇಕು. ಅಂದ್ರೆ ಆಲ್ರೆಡಿ ಅವರು GST ಪೇ ಮಾಡಿ ಕೊಟ್ಟಿರೋ ಅಮೌಂಟ್ ಅದು, ಬಟ್ ನಮ್ಗೆ ಆ ಅಮೌಂಟ್ ಬೇಕಿಲ್ಲ ಮಾಡಿ. ಜಸ್ಟ್ ನಮ್ಗೆ ಏನ್ ಬೇಕು, ಎಕ್ಸ್ಕ್ಲೂಡಿಂಗ್ GST ಪೇ ಮಾಡದೆ ಆಕ್ಚುಲ್ ಗೂಡ್ಸ್ ರ ವ್ಯಾಲ್ಯೂ ಗೊತ್ತಿರಬೇಕು, ಅದಕ್ಕಾಗಿ ತಗೋತಾ ಇದೀನಿ 41,000. ಅಗೇನ್ ಆಡಿಂಗ್ ಐಟಮ್ಸ್ ಆಡ್ ಮಾಡಬೇಕು. ಅಂಡ್ ನಾವು ಪ್ರಾಬ್ಲಮ್ಸ್ ಅಲ್ಲಿ ಯಾವೆಲ್ಲ ಆಡಿಂಗ್ ಐಟಮ್ಸ್, ದ ಫಸ್ಟ್ ಥಿಂಗ್ ಫ್ರೈಟ್ ಚಾರ್ಜಸ್ ಪೇಡ್ ಬೈ ಸಪ್ಲೈಯರ್ ಚಾರ್ಜ್ ಸಪರೇಟ್ಲಿ, ಆಡಿಂಗ್ ಐಟಮ್ಸ್ ತಗೋತೀನಿ. ಫ್ರೈಟ್ ಚಾರ್ಜಸ್ ಪೇಡ್ ಬೈ ಸಪ್ಲೈಯರ್ 1,000. ನೆಕ್ಸ್ಟ್ ನಾರ್ಮಲ್ ಸೆಕೆಂಡರಿ ಪ್ಯಾಕಿಂಗ್ ಕಾಸ್ಟ್ ಕೂಡ ಆಡಿಂಗ್ ಐಟಮ್ ಆಗಿರುತ್ತೆ.
ಸೊ ಅದನ್ನ ಕೂಡ ಆಡ್ ಮಾಡ್ತಾ ಇದ್ದೀನಿ. ನಾರ್ಮಲ್ ಸೆಕೆಂಡರಿ ಪ್ಯಾಕಿಂಗ್ ಕಾಸ್ಟ್ ಆಡಬಲ್ ಐಟಮ್ ಅಂಡ್ ಫೈನಲಿ ಕಾಸ್ಟ್ ಆಫ್ ಡ್ಯೂರಬಲ್ ಅಂಡ್ ರಿಟರ್ನಬಲ್ ಪ್ಯಾಕಿಂಗ್ ಆಲ್ರೆಡಿ ಇದು ಲೆಸ್ ಆಗಿದೆ, ಅದಕ್ಕಾಗಿ ನಾನು ಇದನ್ನ ಸೊ ಇಗ್ನೋರ್ ಮಾಡಬೇಕಾಗುತ್ತೆ. ಇದು ಲೆಸ್ಸಿಂಗ್ ಐಟಮ್ಸ್, ಅದನ್ನ ಇಗ್ನೋರ್ ಮಾಡಿ. ಅಂಡ್ ಲಾಸ್ಟ್ ಫೈನಲಿ ಇನ್ಸೂರೆನ್ಸ್ ಆನ್ ಫ್ರೈಟ್ ಪೇಡ್ ಬೈ ಸಪ್ಲೈಯರ್ ಚಾರ್ಜ್ಡ್ ಸಪರೇಟ್ಲಿ ವಿಲ್ ಟೇಕ್ ಆಡಬಲ್ ಐಟಮ್. ಇನ್ಸೂರೆನ್ಸ್ ಆನ್ ಫ್ರೈಟ್ ಪೇಡ್ ಬೈ ಸಪ್ಲೈಯರ್ ಜಸ್ಟ್ ಶಾರ್ಟ್ ಫಾರ್ಮ್ ತಗೋತಾ ಇದ್ದೀನಿ ಅಷ್ಟೇ. ಎಷ್ಟು 500 ಬಂದಿದೆ. ಫೈನಲಿ 1000 1500 500 ಟೋಟಲ್ ಇಸ್ 3000. ಕರೆಕ್ಟಾ? 3000. ಟೋಟಲ್ Yes, ಆಡಿಂಗ್ ma'am. ಐಟಮ್. Yes, ma'am. ಎಸ್ ಅನ್ನ ಟೋಟಲ್ ಮಾಡಿದ್ರೆ 41000 ಗೆ 3000 ಆಡ್ ಮಾಡಿ 44000 ಬರುತ್ತೆ. Yes, ma'am. ಎಸ್ 44000. ಅಂಡ್ ನೌ ಲೆಸ್ ಟ್ರೇಡ್ ಡಿಸ್ಕೌಂಟ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ ಮಾಡಿ ಸ್ಟೂಡೆಂಟ್ಸ್, ಟ್ರೇಡ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ, ಅದಕ್ಕಾಗಿ ಇದನ್ನ ನಾನು ಲೆಸ್ ಮಾಡ್ತೀನಿ. ಬಟ್ ನಿಮಗೆ ನೆನಪಿರ್ಲಿ ಕಾಸ್ಟ್ ಆಫ್ ಡ್ಯೂರಬಲ್ ಅಂಡ್ ರಿಟರ್ನಬಲ್ ಪ್ಯಾಕಿಂಗ್ ಮಾತ್ರ ಇಗ್ನೋರಬಲ್ ಐಟಮ್. ಎಲ್ಲಾ ಪ್ರಾಬ್ಲಮ್ ಅಲ್ಲೂ ಇದು ಮೆನ್ಷನ್ ಆಗೇ ಇರುತ್ತೆ. ಮೋಸ್ಟ್ ನಿಮ್ಗೆ ಅದು ಕನ್ಫ್ಯೂಸ್ ಮಾಡಕ್ಕೆ ಕೊಡ್ತಾರೆ, ಬಟ್ ಅದು ಇಗ್ನೋರ್ ಮಾಡ್ಬೇಕು. ಆಲ್ರೆಡಿ ಇದು ಲೆಸ್ ಆಗಿದೆ, ಅದಕ್ಕಾಗಿ ಇದನ್ನ ನಾನು ಇಗ್ನೋರ್ ಮಾಡ್ತೀರಾ ನೋಡಿ. ಟ್ರೇಡ್ ಡಿಸ್ಕೌಂಟ್ ತಗೋಬೇಕು. 1000 ಟ್ರೇಡ್ ಡಿಸ್ಕೌಂಟ್ ಲೆಸ್ ನಾವು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಇಸ್ 43000. ಟೋಟಲ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಇಸ್ 43000 ಬಂದಿರುತ್ತೆ. 44000 ಅಲ್ಲಿ 1000 ಲೆಸ್ ಮಾಡಿದ್ರೆ ದ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಇಸ್ 43000. ನಾವು GST ಪೇಯಬಲ್ ಮಾಡಬೇಕು. ಹಿಯರ್ ಕರ್ನಾಟಕ ಅಂತ ಬಂದಿದೆ. ಕರ್ನಾಟಕ ಅಂದ್ರೆ ಅರ್ಥ ಏನಿಲ್ಲಿ, ಆಲ್ರೆಡಿ ಇಂಟ್ರಾ ಅಂತ ಬರುತ್ತೆ. ಇಂಟ್ರಾ ಅಂದ್ರೆ we are paying two type of taxes, one is CGST, another one is SGST. See, SGST payable ಎಷ್ಟು ಕೊಟ್ಟಿರೋಂಥದ್ದು ಪ್ರಾಬ್ಲಮ್ ಅಲ್ಲಿ 18% ಕೊಟ್ಟಿದ್ದಾರೆ. 18% ಅಲ್ಲಿ 50% CGST, 50% SGST, 9% ಬರುತ್ತೆ. 9%. 43,000 into 9, 43,000 into 9, the value is 3,870. 3,870. 3,870. This is the GST payable, and total GST payable is 7,740. This is the total GST payable ಮಾಡಿ. ಈ ತರ ಪ್ರಾಬ್ಲಮ್ಸ್ ಅಲ್ಲಿ ನೋಡ್ಬೇಕು ನೋಡಿ. ನೋಟ್ ಹಿಯರ್ ನೋಟ್ ಕಾಸ್ಟ್ ಆಫ್ ಡ್ಯೂರಬಲ್ ಅಂಡ್ ರಿಟರ್ನಬಲ್ ಪ್ಯಾಕಿಂಗ್ ಆರ್ ಇನ್ಕ್ಲೂಡೆಡ್ ಇನ್ ದ ಆನ್ ಸೆಲ್ಲಿಂಗ್ ಪ್ರೈಸ್. ಆಲ್ರೆಡಿ ಅದು ಇನ್ಕ್ಲೂಡ್ ಆಗಿದೆಯಂತೆ, ಅದಕ್ಕಾಗಿ ನಾನು ಅದನ್ನ ಇಗ್ನೋರ್ ಮಾಡ್ತಿದ್ದೀನಿ. ನೆನಪಿರ್ಲಿ. ಸೊ ಇದನ್ನ ಮಾತ್ರ ಇಗ್ನೋರಬಲ್ ಐಟಮ್ ನೋಟ್ ಕೂಡ ನಾನು ಬರ್ತಿದ್ದೀನಿ ಮಾಡಿ. Cost of durable and returnable packing are included in the selling price. That is the reason we are ignored. ಈ ತರ ನಿಮಗೆ ನೋಟ್ ನ ಕೂಡ ಬರ್ಕೋಬಹುದು, ಏನಾದ್ರೂ ನಮಗೆ ಡೌಟ್ಸ್ ಇದೆ ಅಂದ್ರೆ ಮಾತ್ರ. And now this is the question paper problem 2017 question paper problem ಡಿಸೆಂಬರ್ ಅಲ್ಲಿ, ಅಂದ್ರೆ ಲಾಸ್ಟ್ ಬಿಫೋರ್ ಲಾಸ್ಟ್ ಇಯರ್ ಆಗಿರುವಂತದ್ದು. And now ಫಿಫ್ತ್ ಪ್ರಾಬ್ಲಮ್ ಮಾಡಿ. ಫಿಫ್ತ್ ಪ್ರಾಬ್ಲಮ್ ಕೂಡ ಸೇಮ್ ಆಸ್ ಇಟ್ ಇಸ್ ಪ್ರಾಬ್ಲಮ್ ತರನೇ ಇದೆ ನೋಡಿ. ಪ್ರಾಬ್ಲಮ್ ನಂಬರ್ 5. Here, having regard to the provisions of CGST and SGST Act 2017, compute transaction value of goods from the following information and GST payable. Compute transaction value of goods from the following information and GST payable. ಏನ್ ಕೊಟ್ಟಿದ್ದಾರೆ ಇನ್ಫಾರ್ಮೇಶನ್ ನ ತಗೊಂಡು ನೀವು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ನ ಫೈಂಡ್ ಔಟ್ ಮಾಡಬೇಕು, ಜೊತೆಗೆ GST payable ನ ಫೈಂಡ್ ಔಟ್ ಮಾಡಬೇಕು. See here ಏನೇನ್ ಕೊಟ್ಟಿದೆ ಪ್ರಾಬ್ಲಮ್ ನೋಡಿ. The first thing, listed selling price including IGST 2500 ಅಂತ ಕೊಟ್ಟಿದ್ದಾರೆ. ಇನ್ಕ್ಲೂಡಿಂಗ್ ಇದ್ರೆ ನಾವು ಅದನ್ನ ಎಕ್ಸ್ಕ್ಲೂಡಿಂಗ್ ಮಾಡ್ಕೋಬೇಕು ಮಾಡಿ ಸ್ಟೂಡೆಂಟ್. ನೋಟ್ ದಿಸ್ ಪಾಯಿಂಟ್. ಪ್ರಾಬ್ಲಮ್ ಅಲ್ಲಿ ಇನ್ಕ್ಲೂಡಿಂಗ್ ಕೊಟ್ಟಿದ್ರೆ ನಾವು ಅದನ್ನ ಎಕ್ಸ್ಕ್ಲೂಡಿಂಗ್ ಮಾಡ್ಕೋಬೇಕು. ಎಷ್ಟಿದೆ ಟೋಟಲ್ ವ್ಯಾಲ್ಯೂ ಇಲ್ಲಿ 2500 ಇದೆ. ಅದರಲ್ಲಿ 2500 ಲೆಸ್ ಮಾಡಿದ್ರೆ ನಮಗೆ ಆಕ್ಚುಯಲ್ ಸೆಲ್ಲಿಂಗ್ ಪ್ರೈಸ್ ಸಿಗುತ್ತೆ. 30,000. 30,000 will be a selling price. And now next, following transactions are not included in the above price ಅಂತ ಕೊಟ್ಟಿದ್ದಾರೆ ಹೆಡಿಂಗ್. Another, normal secondary packing cost addable item. Next, cost of special packing addable item. Next, cost of durable and returnable packing addable item. Sorry, cost of durable and returnable packing is the ignorable items. ಸೇಮ್ ಇನ್ನು ಕೊಟ್ಟಿದ್ದಾರೆ. ಕಾಸ್ಟ್ ಆಫ್ ಡ್ಯೂರಬಲ್ ಅಂಡ್ ರಿಟರ್ನಬಲ್ ಪ್ಯಾಕಿಂಗ್ ಬಂದು ಇಗ್ನೋರಬಲ್ ಐಟಮ್ IG ಅಂತ ತಗೊಳ್ಳಿ, ಅದನ್ನ ಇಗ್ನೋರ್ ಮಾಡಬೇಕು. ಪ್ರಾಬ್ಲಮ್ ಅಲ್ಲಿ ಅದು ಆಡಿಂಗ್ ಮಾಡೋ ಹಾಗಿಲ್ಲ, ಇಗ್ನೋರ್ ಮಾಡ್ತೀರಾ. ಅಂಡ್ ನೌ ನೆಕ್ಸ್ಟ್, ಫ್ರೈಟ್ ಚಾರ್ಜಸ್ ಪೇಡ್ ಬೈ ಸಪ್ಲೈಯರ್ ಚಾರ್ಜ್ ಸಪರೇಟ್ಲಿ. ಫ್ರೈಟ್ ಚಾರ್ಜಸ್ ಬಂದು ಕೂಡ ಆಡಿಂಗ್ ಐಟಮ್ಸ್. ದ ನೆಕ್ಸ್ಟ್ ಒನ್ ಇಸ್ ಇನ್ಸೂರೆನ್ಸ್ ಆನ್ ಫ್ರೈಟ್ ಪೇಡ್ ಬೈ ಸಪ್ಲೈಯರ್ ಚಾರ್ಜ್ ಸಪರೇಟ್ಲಿ. ಇನ್ಸೂರೆನ್ಸ್ ಆನ್ ಫ್ರೈಟ್ ಮೀನ್ಸ್ ಟ್ರಾನ್ಸ್ಪೋರ್ಟೇಷನ್ ಮಾಡಿ ಸ್ಟೂಡೆಂಟ್ಸ್. ಸೊ ಇದು ಕೂಡ ಆಡಿಂಗ್ ಐಟಮ್ಸ್. ಅಂಡ್ ಫೈನಲಿ ಟ್ರೇಡ್ ಡಿಸ್ಕೌಂಟ್ ಅಂಡ್ ನಾರ್ಮಲ್ ಪ್ರಾಕ್ಟೀಸ್.
ಕಂಪಲ್ಸರಿ ಆಗಿ ಎಲ್ಲಾ ಪ್ರಾಬ್ಲಮ್ ಅಲ್ಲೂ ಕೂಡ ಟ್ರೇಡ್ ಡಿಸ್ಕೌಂಟ್ ಕೊಟ್ಟೇ ಇರ್ತಾರೆ. ಸೊ ಇದನ್ನ ನಾವು ಲೆಸ್ ಮಾಡಬೇಕು. ಅಂಡ್ ಫೈನಲಿ ದೇ ಗಿವನ್ ರೇಟ್ ಆಫ್ GST ವಿಲ್ 12% ಕೊಟ್ಟಿದ್ದಾರೆ. ಇಷ್ಟು ತಗೊಂಡು ನಾವು ಹ್ಯಾವ್ ಟು ಫೈಂಡ್ ಔಟ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ GST ಪೇಯಬಲ್ ಮಾಡಬೇಕಾಗುತ್ತೆ. ಕ್ಲಿಯರ್? ಸಿ ಹಿಯರ್ ಕೊಟ್ಟಿದ್ದಾರೆ ಎರಡು ಕೂಡ. ಹಿಯರ್ ವಿ ಆರ್ ಪೇಯಿಂಗ್ ದ ಬೋತ್ ದ ಟ್ಯಾಕ್ಸಸ್ CGST ಅಂಡ್ SGST ನಾವು ಇಲ್ಲಿ ಪೇ ಮಾಡಿ ಅಂತ ಅವರೇ ಹೇಳಿದ್ದಾರೆ. ಅದಕ್ಕಾಗಿ ನಾನು ಇಲ್ಲಿ this transaction will be we are going to consider as intrastate transaction. See solution ಹೇಗೆ ಮಾಡಬೇಕು ಅಂದ್ರೆ solution another heading computation of transaction value and GST payable. Computation of transaction value and GST payable. Another 3 columns are there: particulars, amount. And now the first thing, selling price always excluding GST ಮಾಡಿ. ಪ್ರಾಬ್ಲಮ್ ಅಲ್ಲಿ ಇನ್ಕ್ಲೂಡಿಂಗ್ GST ಕೊಟ್ಟಿದ್ರೆ ನಾವು ಎಕ್ಸ್ಕ್ಲೂಡಿಂಗ್ GST ಮಾಡ್ಕೋಬೇಕು. ನೆನಪಿರ್ಲಿ, ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ ಎಕ್ಸ್ಕ್ಲೂಡಿಂಗ್ ಅಂತ. ಸೊ 32,500 minus 2,500 we will get 30,000. ನೆಕ್ಸ್ಟ್ addable items ಯಾವೆಲ್ಲ ಆಡ್ ಮಾಡಬೇಕು ಪ್ರಾಬ್ಲಮ್ ಅಲ್ಲಿ ನೋಡಿ. ದ ಫಸ್ಟ್ ಥಿಂಗ್, ನಾರ್ಮಲ್ ಸೆಕೆಂಡರಿ ಪ್ಯಾಕಿಂಗ್ ಕಾಸ್ಟ್ 1,000, ಕಾಸ್ಟ್ ಆಫ್ ಸ್ಪೆಷಲ್ ಪ್ಯಾಕಿಂಗ್ 500, freight charges paid by supplier charged separately 400, insurance on freight paid by separately, insurance on freight paid by supplier charged separately 100. Total ಮಾಡಿ adding items 1,500, 400, 100. The total 2,000. adding items 2,000. And total 30 ಅಲ್ಲಿ 2,000 add ಮಾಡಿದ್ರೆ the total value 32,000 total ಬರುತ್ತೆ. Now we will less trade discount ನ ಲೆಸ್ ಮಾಡಬೇಕಾಗುತ್ತೆ. ಪ್ರಾಬ್ಲಮ್ ಅಲ್ಲಿ ಟ್ರೇಡ್ ಡಿಸ್ಕೌಂಟ್ ಅಮೌಂಟ್ ಕೊಟ್ಟಿದ್ದಾರೆ 1,000 ಕೊಟ್ಟಿದ್ದಾರೆ, ತಗೋತೀರಾ 1,000 ಟ್ರೇಡ್ ಡಿಸ್ಕೌಂಟ್. ಟೋಟಲ್ 31,000. Transaction value is 31,000. Now we will pay both the taxes, that is SGST, CGST. ಪ್ರಾಬ್ಲಮ್ ಅಲ್ಲೇ ಕೊಟ್ಟಿದ್ದಾರೆ ನೋಡಿ, ಫಸ್ಟ್ ಹೆಡಿಂಗ್ ಅಲ್ಲೇ ಕೊಟ್ಟಿದ್ದಾರೆ. ದ ಪ್ರಾವಿಷನ್ಸ್ ಆಫ್ ಪೇಯಬಲ್ ಇಸ್ CGST ಅಂಡ್ SGST. ಎರಡು ಅವಕಾಶ ಇದೆ ಅಂತ ಅಲ್ಲಿ, ಒಂದು CGST ಮತ್ತೆ SGST ಎರಡೂ ಕೂಡ ಪೇ ಮಾಡಬೇಕು ಅಂತ ಅವರೇ ಹೇಳಿದ್ದಾರೆ. ಅದಕ್ಕಾಗಿ ನಾನು ಎರಡು ಟ್ಯಾಕ್ಸ್ ನ ಪೇ ಮಾಡ್ತಿದ್ದೀನಿ. ಸೊ ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, 12% ಕೊಟ್ಟಿದ್ದಾರೆ. 12% ನಾನು 50% CGST, 50% SGST ಗೆ ಪೇ ಮಾಡಬೇಕು. 6%. SGST 6%, CGST 6%. The total transaction value is 31,000 into 6% SGST. Next CGST 31,000 into 6% CGST. So here SGST value is 1,860. 1,860. And CGST value 1,860. The total GST payable will 3,720. Yes, ಈ ತರ ನಾನು ಟೋಟಲ್ GST ಪೇಯಬಲ್ ನ ತಗೋತೀರಾ. ನಾವು ಇಲ್ಲಿ ನೋಟ್ ತಗೋತಾ ಇದ್ದೀನಿ ನಾನು. ಸೊ ಯಾಕೆ ಅಂತಂದ್ರೆ ಪ್ರಾಬ್ಲಮ್ ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಅದಕ್ಕಾಗಿ ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಬೇಕಾದ್ರೆ ಎಕ್ಸಾಮ್ ಅಲ್ಲಿ ನೋಟ್ ನೀಡಿಲ್ಲ ಮಾಡಿ ಸ್ಟೂಡೆಂಟ್ಸ್. ಸೊ ನಿಮಗೆ ಅರ್ಥ ಅಂತ ಕೊಟ್ಟಿದ್ದೀನಿ ನೋಡಿ. ಪ್ಯಾಕಿಂಗ್, ಪ್ರೈಮರಿ ಪ್ಯಾಕಿಂಗ್, ಸೆಕೆಂಡರಿ ಪ್ಯಾಕಿಂಗ್, ಪ್ಯಾಕಿಂಗ್ ಫಾರ್ ಟ್ರಾನ್ಸ್ಪೋರ್ಟ್ ಅಂಡ್ ಲೇಬರ್ ಪ್ಯಾಕಿಂಗ್ ಆಲ್ ಆರ್ ಇನ್ಕ್ಲೂಡಬಲ್ ಇನ್ ದ ಸೆಲ್ಲಿಂಗ್ ಪ್ರೈಸ್. ಎಲ್ಲವೂ ಕೂಡ ಸೆಲ್ಲಿಂಗ್ ಪ್ರೈಸ್ ಅಲ್ಲಿ ಆಡಬಲ್ ಐಟಮ್ ತಗೋಬೇಕಾಗುತ್ತೆ. ಅಂದ್ರೆ ಏನು, ನಾನು ಹೇಳಿದ್ದೆ ಟೇಬಲ್ ನ ಬಿಟ್ಟು ರಿಮೈನಿಂಗ್ ಬೇರೆ ಕೊಟ್ಟರೆ ನಾನು ನಿಮ್ಗೆ ಹೇಳ್ತೀನಿ ಅಂತ. ಸೊ ಟೇಬಲ್ ಅಲ್ಲಿ ಸ್ಪೆಷಲ್ ಪ್ಯಾಕಿಂಗ್ ಆಗ್ಬೋದು, ಐದರ್ ಪ್ರೈಮರಿ ಪ್ಯಾಕಿಂಗ್ ಆಗ್ಬೋದು, ಟ್ರಾನ್ಸ್ಪೋರ್ಟೇಷನ್ ಪ್ಯಾಕಿಂಗ್ ಆಗ್ಬೋದು, ಯಾವ್ದು ಕೂಡ ಮೆನ್ಷನ್ ಆಗಿಲ್ಲ. ಬಟ್ ಇನ್ ಸಪೋಸ್ ಕೊಟ್ಟಿದ್ದಾರೆ ಅಂದ್ರೆ ನಾವೆಲ್ಲವೂ ಕೂಡ ಅದಕ್ಕೆ ಸೆಲ್ಲಿಂಗ್ ಪ್ರೈಸ್ ಗೆ ಆಡ್ ಮಾಡ್ಕೋಬೇಕು, ಇನ್ಕ್ಲೂಡ್ ಮಾಡ್ಕೋಬೇಕು ಅಂತ ಅರ್ಥ. ಅದಕ್ಕಾಗಿ ನಾನು ಇಲ್ಲಿ ನೋಟ್ ನಿಮ್ಗೆ ಕೊಟ್ಟಿದ್ದೀನಿ. ಸೊ ನೋಟ್ ನೋಡಿದಾಗ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇದು ಕೂಡ ತಗೋಬೇಕಾಗುತ್ತೆ ಅಂತ. ನೆಕ್ಸ್ಟ್ ಸೆಕೆಂಡ್ ನೋಟ್ ಕೊಟ್ಟಿದ್ದೀನಿ ನೋಡಿ, ಫ್ರೈಟ್ ಅಂಡ್ ಇನ್ಸೂರೆನ್ಸ್. ಪ್ರಾಬ್ಲಮ್ ಅಲ್ಲಿ ನಾನು ಇನ್ಸೂರೆನ್ಸ್ ಅಲ್ಲಿ ಮೆನ್ಷನ್ ಆಗಿರೋದಿಲ್ಲ. ಸೊ ಅದಕ್ಕಾಗಿ ಇಲ್ಲಿ ಫ್ರೈಟ್ ಅಂಡ್ ಇನ್ಸೂರೆನ್ಸ್, ದಟ್ ಈಸ್ ಬೋತ್ ಔಟ್ವರ್ಡ್ ಫ್ರೈಟ್ ಆಗ್ಬೋದು, ಟ್ರಾನ್ಸಿಟ್ ಆಗ್ಬೋದು, ಇನ್ಸೂರೆನ್ಸ್ ಎಲ್ಲ ಏನೇ ಒಂದು ಕೊಟ್ಟರು ಕೂಡ ನಾವು ಆರ್ ಇನ್ಕ್ಲೂಡೆಡ್ ಇನ್ ದ GST. And if it is paid by supplier, even through it is charged separately, as it is considered as ಕಾಂಪೋಸಿಟ್ ಸಪ್ಲೈಯರ್ ನಾವು ಕನ್ಸಿಡರ್ ಮಾಡ್ತೀವಿ. ಪ್ರಾಬ್ಲಮ್ ಅಲ್ಲಿ ಹೇಳಿದ್ದೆ, ನಾವು ಈ ಗೂಡ್ಸ್ ನ ಸೇಲ್ ಮಾಡ್ಬೇಕಾದ್ರೆ ಜೊತೆಗೆ ಫ್ರೈಟ್ ಚಾರ್ಜಸ್ ಆಗ್ಬೋದು, ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಆಗ್ಬೋದು, ಇನ್ಸೂರೆನ್ಸ್ ಆಗ್ಬೋದು, ಎಲ್ಲವೂ ಕೂಡ ನಾವು ಕೊಡ್ತಾ ಹೋಗ್ತೀವಿ. ಅದನ್ನ ನಾನು ಕಾಂಪೋಸಿಟ್ ಸಪ್ಲೈ ಅಂತ ಕರಿತೀವಿ ಅಂತ ಹೇಳಿದ್ದೆ. ಸೊ ಇಲ್ಲೂ ಅಷ್ಟೇ ಪ್ರಾಬ್ಲಮ್ಸ್ ಅಲ್ಲಿ ಸೊ ಸಪೋರ್ಟಿವ್ ಹ್ಯಾಂಡ್ಸ್ ಏನಾದ್ರು ಕೊಟ್ಟಿದ್ದಾರೆ ಅಂದ್ರೆ ಲೈಕ್ ಇನ್ಸೂರೆನ್ಸ್, ಫ್ರೈಟ್,
ಟ್ರಾನ್ಸ್ಪೋರ್ಟೇಷನ್, ಔಟ್ವರ್ಡ್ ಇನ್ಸೂರೆನ್ಸ್, ಅಗೇನ್ ಔಟ್ವರ್ಡ್ ಫ್ರೈಟ್ ಈ ತರ ಕೊಟ್ರೆ ಇವೆಲ್ಲವೂ ಕೂಡ ನಾವು ಆಡಬಲ್ ಮಾಡ್ಕೋಬೇಕಾಗುತ್ತೆ. ಇಷ್ಟೇ ಈ ಒಂದು ನೋಟ್ ಕೊಟ್ಟಿರುವಂತದ್ದು ಉದ್ದೇಶ. ಸೊ ನಿಮ್ಗೆ ಪ್ರಾಬ್ಲಮ್ ಎಲ್ಲ ಎಕ್ಸ್ಟ್ರಾ ಕೇಳೋದು ಕೂಡ ಆಡ್ ಮಾಡ್ಕೋಬೇಕು. ಸ್ಪೆಷಲ್ ಪ್ಯಾಕಿಂಗ್ ಆಗ್ಬೋದು, ಔಟ್ವರ್ಡ್ ಫ್ರೈಟ್ ಆಗ್ಬೋದು, ಟ್ರಾನ್ಸಿಟ್ ಇನ್ಸೂರೆನ್ಸ್ ಆಗ್ಬೋದು, ಲೈಕ್ ಸೆಕೆಂಡರಿ ಪ್ಯಾಕಿಂಗ್. ಸೊ ಈ ತರ ಒಂದು ಅವ್ರು ಕೊಟ್ಟಿದ್ದಾರೆ ಅಂದ್ರೆ ಇವೆಲ್ಲ ಕೂಡ ಆಡಬಲ್ ಐಟಮ್ಸ್ ಆಗಿರುತ್ತೆ. ರೈಟ್ ನೋ ಮಾಡಿ ಈ ನೋಟ್ ನ ನೀವು ಬರ್ಕೊಂಡಿರಿ, ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಕ್ಲಿಯರ್? ಓಕೆನಾ? Yes, ma'am. Yes. The next one is last problem in this class. Last problem, students. Problem number 6. Here, same problem. The provisions of CGST and SGST Act 2017. The compute transaction value of goods from the following information and GST payable. Compute transaction value of goods from the following information and GST payable. Under it, the two columns are there, particulars, amounts, and here they given the first thing, last 10 minutes is there. Okay, listed selling price including the IGST rupees 5000 ಮಾಡಿಯಸ್. ಈ ಪ್ರಾಬ್ಲಮ್ ನಿಮಗೆ ಹೋಮ್ವರ್ಕ್ ಒಳಗೆ ಮಾಡ್ಕೊಳ್ಳಿ, HW ಅಂತ ಹಾಕೊಂಡ್ಬಿಡಿ ಬೆಟರ್. ಸೊ ನೀವೇ ಮಾಡಬೇಕು, ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಪ್ರಾಬ್ಲಮ್ ಸೊಲ್ಯೂಷನ್ ಮಾಡಿ ಗ್ರೂಪ್ ಅಲ್ಲಿ ಹಾಕಿ, ನೋ ಇಶ್ಯೂ. ನೋಡಿ, ಲಿಸ್ಟೆಡ್ ಸೆಲ್ಲಿಂಗ್ ಪ್ರೈಸ್ IGST ನ ಇನ್ಕ್ಲೂಡ್ ಮಾಡಿದ್ದಾರೆ. 80,000 ಇದೆ, ಟೋಟಲ್ 80,000 ಅಲ್ಲಿ ನೀನು 5,000 ಲೆಸ್ ಮಾಡಬೇಕಾಗುತ್ತೆ. ಸೊ ಇನ್ಕ್ಲೂಡಿಂಗ್ ಇದೆ, ನಾವು ಎಕ್ಸ್ಕ್ಲೂಡಿಂಗ್ ಮಾಡ್ಕೋತೀವಿ. 80,000 ಮೈನಸ್ 5,000, 75,000 is the 75,000. selling price. And the next thing, following transactions are not included in the above the price. ಎಲ್ಲವೂ ಕೂಡ ಇನ್ಕ್ಲೂಡ್ ಆಗಿಲ್ವಂತೆ, ಈಗ ನಾವು ಅದನ್ನ ಇನ್ಕ್ಲೂಡ್ ಮಾಡಬೇಕಾಗುತ್ತೆ. What are there? The first thing, secondary packing cost, addable item. Cost of special packing, addable item. Cost of durable and returnable packing, ignorable items. ಕೊಟ್ಟಿದ್ದಾರೆ. Cost of durable and returnable packing, ignorable item. Next, freight charges paid by supplier, charged separately, addable item. Insurance and freight paid by supplier, charged separately, addable item. And next, trade discount 10% of transaction value. Clear ಮಾಡಿಯಸ್? ಏನ್ ಬಂದಿರೋ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮೇಲೆ ನಾವು 10% ಮಾಡ್ಕೊಂಡ್ರೆ ನಮಗೆ ಟ್ರೇಡ್ ಡಿಸ್ಕೌಂಟ್ ಸಿಗುತ್ತಂತೆ. ನೆನಪಿಲ್ಲಿ, ನೀವು ಆಡ್ ಮಾಡಿದ್ಮೇಲೆ ಲೆಸ್ ಮಾಡಿದ್ಮೇಲೆ ಬರೋ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಬಂದಿರುತ್ತೆ ನೋಡಿ, ಅದ್ರ ಮೇಲೆ ಲೆಸ್ ಟ್ರೇಡ್ ಡಿಸ್ಕೌಂಟ್ ಅನ್ನು ತಗೊಂಡು ನೀವು ಟ್ರೇಡ್ ಡಿಸ್ಕೌಂಟ್ ಅನ್ನು ನೀವೇ ಫೈಂಡ್ ಔಟ್ ಮಾಡಬೇಕು. ಅಂಡ್ ಫೈನಲಿ ರೇಟ್ ಆಫ್ GST ವಿಲ್ ಬಿ 18%. 18% ರಲ್ಲಿ 9% CGST, 9% SGST ಗೆ ಪೇ ಮಾಡ್ತೀರಾ. ಪ್ರಾಬ್ಲಮ್ಸ್ ಅಲ್ಲಿ ಡೌಟ್ಸ್ ಇದ್ರೆ ಈಗಲೇ ಕೇಳ್ಬಿಡಿ. ನೋಡಿ, ಪ್ರಾಬ್ಲಮ್ ಅಲ್ಲಿ ಯಾವ ಸೆಕೆಂಡರಿ ಪ್ಯಾಕಿಂಗ್ ಕಾಸ್ಟ್ ಆಡಬಲ್ ಐಟಮ್, ಕಾಸ್ಟ್ ಆಫ್ ಸ್ಪೆಷಲ್ ಪ್ಯಾಕಿಂಗ್ ಆಡಬಲ್ ಐಟಮ್, ಕಾಸ್ಟ್ ಆಫ್ ಡ್ಯೂರೇಬಲ್ ಅಂಡ್ ರಿಟರ್ನಬಲ್ ಪ್ಯಾಕಿಂಗ್ ಆಡಬಲ್ ಐಟಮ್, ಫ್ರೈಟ್ ಚಾರ್ಜಸ್ ಪೇಡ್ ಬೈ ಸಪ್ಲೈಯರ್, ಚಾರ್ಜ್ ಸಪರೇಟ್ಲಿ, ಆಡಬಲ್ ಐಟಮ್, ಇನ್ಸೂರೆನ್ಸ್ ಆನ್ ಫ್ರೈಟ್ ಪೇಡ್ ಬೈ ಸಪ್ಲೈಯರ್, ಆಡಬಲ್ ಐಟಮ್, ಅಂಡ್ ಟ್ರೇಡ್ ಡಿಸ್ಕೌಂಟ್ ಲೆಸ್. ಇಲ್ಲಿ ಒಂದೇ ಒಂದು ಇಗ್ನೋರ್ ಆಗುವಂತದ್ದು, ಕಾಸ್ಟ್ ಆಫ್ ಡ್ಯೂರೇಬಲ್ ಅಂಡ್ ರಿಟರ್ನಬಲ್ ಪ್ಯಾಕಿಂಗ್. ನೋಡಿ, ಎಲ್ಲೋ ಮಾರ್ಕ್ ಮಾಡಿದ್ದೀನಿ. ಕಾಸ್ಟ್ ಆಫ್ ಡ್ಯೂರೇಬಲ್ ಅಂಡ್ ರಿಟರ್ನಬಲ್ ಪ್ಯಾಕಿಂಗ್ ಬಂದು ಇಗ್ನೋರಬಲ್ ಐಟಮ್. ಈ ಇದನ್ನ ಬಿಟ್ಟು ರಿಮೈನಿಂಗ್ ಎಲ್ಲ ಕೂಡ ಸ್ವಲ್ಪ ಆಡ್ ಮಾಡ್ತೀರಾ, ಒಂದನ್ನ ಮಾತ್ರ ಲೆಸ್ ಮಾಡಬೇಕು, ಟ್ರೇಡ್ ಡಿಸ್ಕೌಂಟ್ ನ. ಅವರೇ ಹೇಳಿದ್ದಾರೆ ಏನು, 80,000 ಅಲ್ಲಿ 3,000, 2,000, 2,500, 800 ಇಷ್ಟನ್ನ ಲೆಸ್ ಮಾಡಿದೆ ಬರೋ ಅಮೌಂಟ್ ಮೇಲೆ ನೀವು 10% ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲೇ ಇದೆ. ಸೊ ಪ್ರಾಬ್ಲಮ್ ಅಲ್ಲೇ ಹೇಳಿದೀನಿ, 83,000 3,000 ಬರುತ್ತೆ, ಅದ್ರ ಮೇಲೆ 10% ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಪ್ರಾಬ್ಲಮ್ ಮಾಡಿ ಪ್ರಾಬ್ಲಮ್, ಇನ್ನು ಟೈಮ್ ಇದೆ. ಎಲ್ಲ ಆಡ್ ಮಾಡಿ ಲೆಸ್ ಮಾಡಿ. ಎಷ್ಟು ಬರುತ್ತೆ ಹೇಳಿ GST? ದಿನೇಶ್ ಮಾಡ್ತಿದ್ಯಪ್ಪ? $83,300, ma'am. Total. ಟ್ರಾನ್ಸಾಕ್ಷನ್ ವ್ಯಾಲ್ಯೂನಾ? Yes, ma'am. ಅದ್ರ ಮೇಲೆ 10% ಟ್ರೇಡ್ ಡಿಸ್ಕೌಂಟ್ ಕೊಡ್ಬೇಕಾಗುತ್ತಲ್ಲ, ಕೊಡಿ. ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮೇಲೆ 8,330 rupees ಬರುತ್ತೆ ಮ್ಯಾಮ್. 8,000.
Okay, last 5 minutes is there, my dear students. ಅಷ್ಟರ ಸೊಲ್ಯೂಷನ್ ಹೇಳಬೇಕು ಆನ್ಸರ್. GST ಪೇಬಲ್ ಎಷ್ಟು ಬರುತ್ತೆ ಅಂತ, ಟೋಟಲ್ GST ಪೇಬಲ್ ಐದರ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಯಾವುದೋ ಒಂದು ಹೇಳಿ. Ma'am, transaction value 74,000. 74,970 ಮ್ಯಾಮ್. ವೇಟ್ ಫಾರ್ ಮಿನಿಟ್. ಸೊ ಟ್ರೇಡ್ ಡಿಸ್ಕೌಂಟ್ ಎಷ್ಟು ಬರುತ್ತೆ? ಟ್ರೇಡ್ ಡಿಸ್ಕೌಂಟ್ 6,000. ಟ್ರೇಡ್ ಡಿಸ್ಕೌಂಟ್ ಟ್ರೇಡ್ ಡಿಸ್ಕೌಂಟ್ ಮಾಡಿದ್ರೆ 10% ಮಾಡಿದ್ರಲ್ವಾ? 83,000. Yes, ma'am. ಎಷ್ಟು? 74,970 ಬರುತ್ತೆ ಮ್ಯಾಮ್. 74,970 is the transaction value, no? Yes. Yes, ma'am. Next, GST 9%. 6,747 ಬರುತ್ತೆ ಮ್ಯಾಮ್. 6,747. 747. Total GST 13,494 ಬರುತ್ತೆ ಮ್ಯಾಮ್. 494. Yes. Yes. ಇದು ಹೇಳಿ ಟ್ರೇಡ್ ಡಿಸ್ಕೌಂಟ್ ವ್ಯಾಲ್ಯೂ 330, ma'am. 8,330. 8,330. ಎಸ್, ಈ ತರ ಪ್ರಾಬ್ಲಮ್ಸ್ ಸೊಲ್ಯೂಷನ್ ಮಾಡ್ತಾ ಹೋಗ್ತಾರೆ. ಇದು ಕಾಟನ್ ಇಷ್ಟೇ ಮಾಡಿ, ಇಷ್ಟು ಮಾಡ್ಕೊಂಡ್ರೆ ಪ್ರಾಬ್ಲಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಪ್ರಾಬ್ಲಮ್ ಹೇಳಿದೆ ಅಲ್ವಾ, ಯಾವುದು ಆಡಬಲ್ ಐಟಮ್ಸ್, ಯಾವುದು ಲೆಸ್ಸಿವ್ ಐಟಮ್ಸ್, ಜೊತೆಗೆ ಟ್ರೇಡ್ ಡಿಸ್ಕೌಂಟ್ ಕೊಟ್ಟಿದ್ದಾರಾ ಅಂತ ನೋಡ್ಕೊಂಡು ದಟ್ ಇಸ್ ಇಂಟ್ರೆಸ್ಟೆಡ್ ಸಪ್ಲೈನ ಇಂಟ್ರೆಸ್ಟೆಡ್ ಸಪ್ಲೈನ ಅಂತ ನೀವು ಐಡೆಂಟಿಫೈ ಮಾಡಿದ್ರೆ ಈಸಿಯಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗ್ತೀರಾ. ಅಂಟಿಲ್ ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಸಾಲ್ವ್. ಸೊ ಕ್ವಶನ್ ಪೇಪರ್ ಡಿಸೆಂಬರ್ 2018 ಕ್ವಶನ್ ಪೇಪರ್ ಪ್ರಾಬ್ಲಮ್ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಚಾಲು ಮಾಡ್ಕೊಡ್ತೀನಿ. ಇದನ್ನ ತಗೊಂಡಿರಿ, ಲಾಸ್ಟ್ ಕ್ವಶನ್ ಪೇಪರ್ ಇದ್ರೆ ನಿಮ್ಮ ಹತ್ರ ಅದನ್ನ ನೀವು ಮೊದಲೇ ಬರೆದು ಇಟ್ಕೊಂಡಿರಿ ಮಾಡಿ. ಲಾಸ್ಟ್ ಕ್ವಶನ್ ಪೇಪರ್ 2018 ಡಿಸೆಂಬರ್ ಕ್ವಶನ್ ಪೇಪರ್ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಚಾಲು ಮಾಡ್ತೀನಿ. ಅಂಟಿಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ಟೇಕ್ ಕೇರ್. ಇಫ್ ಎನಿ ಡೌಟ್ಸ್ ಇದ್ರೆ ಯು ಕ್ಯಾನ್ ಆಸ್ಕ್ ಮೀ, ಅಂದ್ರೆ ಕಾಲ್ ಮಾಡಿ ಕೇಳ್ಬೋದು, ನೋ ಇಶ್ಯೂ. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್.